आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले उस जवान को? ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಮೋದಿಗೆ ಹೆದರುವ ಹೇಡಿ ಅಂತ ಪಾಕ್ನ ಸಂಸದರು ಸಂಸತ್ತಲ್ಲೇ ಗುಡುಗಿದ್ದಾರೆ. ಪಾಕ್ನ ಪ್ರಧಾನಿಗೆ ಸಂಸತ್ತಿನಲ್ಲೇ ಅವಮಾನ ಮಾಡಿದ್ದಾರೆ ಪಾಕ್ನ ಸಂಸದರು. ಭಾರತದ ಒಗ್ಗಟ್ಟನ್ನು ನೋಡಿದರೆ ಪಾಕಿಸ್ತಾನ ಅಲ್ಲಿನ ರಾಜಕೀಯ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿನ ರಾಜಕೀಯ ಈ ಮಟ್ಟದಲ್ಲಿದ್ದ ಮೇಲೆ ಅಲ್ಲಿನ ಸೈನ್ಯ ಇನ್ಯಾವ ಮಟ್ಟದಲ್ಲಿರ್ಬೋದು, ಭಾರತವನ್ನು ಎದುರಿಸುವ ಸಾಮರ್ಥ್ಯ ಅವರಿಗೆ ಎಲ್ಲಿರುತ್ತೆ ಹೇಳಿ. ಶಾಬಾಜ್ ಶರೀಫ್ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ದಾಳಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸೈನ್ಯದ ಪರವಾಗಿ ಎಷ್ಟು ದಿಟ್ಟವಾಗಿ ಹೇಳಿಕೆಗಳನ್ನು ಕೊಟ್ಟರು, ಎಷ್ಟು ದಿಟ್ಟವಾಗಿ ಭಾರತದ ಆ ಪ್ರದರ್ಶನವನ್ನು ಮಾಡಿದ್ರು ಅಂದರೆ, ಪಾಕಿಸ್ತಾನದ ಪ್ರಧಾನಿ ಇದಾರಲ್ಲ ತಮ್ಮ ಭಾಷಣದಲ್ಲಿ ಮೋದಿ ಅವರ ಹೆಸರನ್ನು ಕೂಡ ಹೇಳಲಿಲ್ಲ. ಅವರು ಅಷ್ಟೊಂದು ಹೇಳಿ ಅಂತ ತೆಹ್ರೀಕ್ ಇನ್ಸಾಫ್ ಪಕ್ಷದ ಸಂಸದ ಶಾಹಿದ್ ಖಟ್ಟಕ್ ಹೇಳಿಕೆ ನೀಡಿದ್ದಾರೆ. ಅಂದರೆ ಸಂಸತ್ನಲ್ಲೇ ಕಿಡಿಕಾರಿದ್ರು ಅವರು. ನಿರಂತರವಾಗಿಯೂ ಅಲ್ಲಿ ಶುಕ್ರವಾರ ಕೂಡ ನಡೀತಾ ಇದೆ. ಅಂದರೆ ಈ ಪಾಕಿಸ್ತಾನದಲ್ಲಿ ತುರ್ತು ಸಂಸತ್ ಅಧಿವೇಶನವನ್ನು ಕರೆದು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಭಾರತದ ವಿರುದ್ಧ ಶಾಬಾಜ್ ಶರೀಫ್ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಆ ಧೈರ್ಯ ಶಾಬಾಜ್ ಶರೀಫ್ಗೆ ಇಲ್ಲ. ಭಾರತದ ವಿರುದ್ಧ ಮಾತಾಡುವಂಥ ಧೈರ್ಯ ಇಲ್ಲದೆ ಇರುವಂಥ ನಮ್ಮ ಪ್ರಧಾನಿ ಹೀಗಿರುವಾಗ ಇನ್ನು ಸೈನಿಕರಿಗೆ ಹೇಗೆ ಮನೋಸ್ಥೈರ್ಯ ಬರುತ್ತೆ? ಸೈನಿಕರು ಹೇಗೆ ಭಾರತದ ವಿರುದ್ಧ ಧೈರ್ಯವಾಗಿ ಹೋರಾಡ್ತಾರೆ? ಒಂದು ಮೋದಿಯ ಹೆಸರನ್ನು ಕೂಡ ಉಚ್ಚಾರಣೆ ಮಾಡೋಕ್ಕಾಗದೇ ಇರುವಂತಹ ಇಂಥ ಪ್ರಧಾನಿ ಸೈನಿಕರಿಗೆ ಹೇಗೆ ಮಾರಲ್ ಒಂದು ಬಲವನ್ನು ತುಂಬೋದಕ್ಕೆ ಸಾಧ್ಯ ಅಂಥೇಳಿ ಪ್ರಶ್ನೆ ಮಾಡಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಭಾರತ ಎಷ್ಟೊಂದು ಒಗ್ಗಟ್ಟಾಗಿ ನಿಂತಿದೆ ಅಂದರೆ, ಎಲ್ಲೋ ಕೆಲವು ಸಣ್ಣ ಪುಟ್ಟ ಧ್ವನಿಗಳು ಅವು ಯಾವಾಗಲೂ ಇದ್ದಿದ್ದೆ, ಅವು ದೇಶದ್ರೋಹಿ ಮಾತುಗಳನ್ನು ಆಡ್ತಾನೆ ಇರ್ತವೆ. ಆದರೆ ಎಲ್ಲ ಪ್ರಮುಖ ಪಕ್ಷಗಳ ನಾಯಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಅಖಿಲೇಶ್ ಸಿಂಗ್ ಯಾದವ್ ಸಮೇತರಾಗಿ ಪ್ರತಿಯೊಬ್ಬರು ಕೂಡ ಮೋದಿ ಜೊತೆಗೆ ನಾವಿದ್ದೇವೆ, ದೇಶದ ಭದ್ರತೆಗೆ ಸುರಕ್ಷತೆಗೆ ಸಂಪೂರ್ಣವಾಗಿ ಸರ್ಕಾರದ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಮಾತನಾಡಿದ್ದಾರೆ. ಹಾಗಾಗಿ ಭಾರತ ಒಗ್ಗಟ್ಟಾಗಿ ನಿಂತಿದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನ ಒಗ್ಗಟ್ಟಿಲ್ಲದೇನೆ ಸಂಸತ್ನಲ್ಲಿ ತಮ್ಮ ಪ್ರಧಾನಿಯನ್ನೇ ಟೀಕೆ ಮಾಡಿಕೊಂಡು ವಿಶ್ವದ ಮುಂದೆ ತಮ್ಮ ಮಾನವನ್ನು ತಾವೇ ಹರಾಜು ಹಾಕ್ಕೊಳ್ತಾ ಇದ್ದಾರೆ. ತಮ್ಮ ಮನೆ ಸಮಸ್ಯೆಯನ್ನು ಬೀದಿಲಿ ತಂದು ಜಗಳಾಡ್ತಾ ಇದ್ದಾರೆ ಪಾಕಿಸ್ತಾನಿಗಳು.